ಅಲ್ದೇ ನಾನು ಹಾಗೆ ಮಲ್ಕೊಂಡಾಗ ನೀವು ನೋಡಿದ್ ಸರಿನಾ? ಬಾಗಲ್ ತೆಕ್ಕೆ ಬರ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಯ್ಯೋ, ನಾನೇನ್ ನೋಡ್ಬಾರ್ದನ್ ನೋಡಿದೀನಿ ಬಿಡಿ. ಎಲ್ರ ಹತ್ರ ಇರೋದೇ ಅಲ್ವಾ ನಿಮ್ ಹತ್ರನೂ ಇರೋದು. ಆದ್ರೂ ನೀವು ತುಂಬಾ ಸುಂದರಿ ಕಣ್ರಿ. ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅಷ್ಟಕ್ಕೂ ನೀವು ಹೀಗ್ಯಾಕ್ ಮಲ್ಗಿದ್ರಿ? ಅಯ್ಯೋ, ಹೊರಗಡೆ ತುಂಬಾ ಸೆಕೆ, ಬೇಸಿಗೆ ಕಾಲ ಬೇರೆ, ಸಖತ್ ಸೆಕೆ ಆಗ್ತಿತ್ತು, ಅದಕ್ಕೆ ಹೀಗ್ ಮಲ್ಗಿದ್ದೆ. ಆದ್ರೂ ನೀವು ನನ್ನ ಹಾಗೆ ನೋಡಬಾರ್ದಿತ್ತು ಕಣ್ರೆ. ಭಾಲ್ಚಂದ್ರ ಅನ್ನೋ ಒಂದು 25 ವರ್ಷದ ಯುವಕ ಹಳ್ಳಿಲಿರೋ ಚಿಕ್ಕಮ್ಮನ ಮನೆಗೆ ಹೋಗ್ತಾನೆ. ಆ ಊರಲ್ಲಿ ಅವನ್ ಇಷ್ಟಪಡೋ ಹುಡುಗಿ ನಂದಿನಿ. ಅವಳಿಗೆ 24 ವರ್ಷ ವಯಸ್ಸು. ಅವಳೊಂದಿಗೆ ಇವನು ಏಕಾಂತದಲ್ಲಿ ಇರೋದನ್ನ ನೋಡಿದ ಪಕ್ಕದ ಮನೆಯ ಚಿತ್ರ ಚಂದಿರನ ಬೆಳಕಿನಲ್ಲಿ 2 ನೆರಳುಗಳು ಒಂದಕ್ಕೊಂದು ಬೆರೆತಿದ್ವು. ಅವನ ಕಣ್ಣುಗಳು ಅವಳ ಕಣ್ಣುಗಳನ್ನ ಸುಂದಿಸಿದ್ವು. ಒಂದ್ ಕ್ಷಣ ಇಬ್ರು ತಮ್ಮನ್ನ ತಾವೇ ಮರೆತು ಸಂಭ್ರಮದಲ್ಲಿದ್ರು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ಕಥೆನ ನೀವು ಕೊನೆವರೆಗೂ ನೋಡಿ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡ್ತೀರಾ. ಹಾಗೆ ಪ್ಲೀಸ್ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೋಲಾರದ ಹತ್ತಿರುವ ಆ ಹಳ್ಳಿಯ ಬಿಸಿಲು ಒಣಗಿದ ಎಲೆಗಳ ಮೇಲೆ ಹರಡಿ ಚಿನ್ನದ ಹೊದಿಕೆ ಹಾಸ್ದಂತಿತ್ತು. ಕೋಲಾರ ಬಿಸಿಲು ಅಂದ್ರೆ ಕೇಳ್ಬೇಕಾ? ಚಿತ್ರ ತನ್ನ ಮನೆಯ ಕಟ್ಟೆ ಮೇಲೆ ಕೂತ್ಕೊಂಡು ಮಲ್ಲಿಗೆ ಹೂವಿನ ಸುಗಂಧವನ್ನ ಆಸ್ವಾದಿಸ್ತಾ ಇದ್ಲು. ಅವಳಿಗೆ 40 ವರ್ಷ. ಪತಿ ತೀರ್ ಹೋಗಿ 7 ವರ್ಷಗಳಾಗಿದ್ವು. ಒಬ್ಬನೇ ಮಗ. ಅವನು ಬೇರೆ ಊರಲ್ಲಿ ಉಳ್ಕೊಂಡು ಓದ್ತಾ ಇದ್ದ. ಈ ಮನೆಯಲ್ಲಿ ಅವಳಿಗೆ ಒಂಟಿತನವೇ ಸಂಗಾತಿ. ಅವಳ ಮನೆಯ ಪಕ್ಕದಲ್ಲೇ ರೋಜಾಳ ಒಂದು 2 ಅಂತಸ್ತಿನ ಮನೆ ಇತ್ತು. ರೋಜಾ ಅವಳ ಗೆಳತಿ, ಫ್ರೆಂಡ್. ಅವಳಿಗೂ ಅದೇ ವಯಸ್ಸು. ರೋಜಾಳ ಸಂಬಂಧಿಕರ ಹುಡುಗ ಬಾಲ್ಚಂದ್ರ ಬೇರೆ ಊರಿಂದ ಬರ್ತಾನೆ ಅಂತ ರೋಜಾ ಹೇಳಿದ್ಲು. ಚಿತ್ರಾಳ ಮನಸ್ಸಲ್ಲಿ ಒಂದು ರೀತಿ ನಿರೀಕ್ಷೆ ಮೂಡಿತ್ತು. ಒಂಟಿತನದ ಸುದೀರ್ಘ ರಾತ್ರಿಗಳಲ್ಲಿ ಹೊಸ ಸಂಚಲನಕ್ಕಾಗಿ ಅವಳೊಳಗೆ ಒಂದು ಹಂಬಲ ಇತ್ತು. ಒಂದಿನ ಬೆಳಗ್ಗೆ ರೋಜಾ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಚಿತ್ರ ಬಾಕಿಲ್ದಿಂದ ಎಣುಕು ನೋಡಿದ್ಲು. ಒಬ್ಬ ಎತ್ತರದ ಯುವಕ ಚಂದದ ನೋಟದೊಂದಿಗೆ ನಗುತ್ತಾ ರೋಜಾ ಜೊತೆ ಮಾತಾಡ್ತಾ ಇದ್ದ. ಅದು ಭಾಲ್ಚಂದ್ರ ಇರಬೇಕು. ಅವನ ಕಣ್ಣುಗಳ ಚಿತ್ರಾಳ ಮೇಲೆ ಒಂದು ಕ್ಷಣ ಬಿದ್ದು ಸರಿದ್ವು. ಚಿತ್ರಾಳ ಹೃದಯ ಒಂದು ಕ್ಷಣ ಜೋರಾಗಿ ಬಡ್ಕೊಂಡು ಸುಮ್ಮನಾಯ್ತು. ಅಂದಿನಿಂದ ಚಿತ್ರ ಪದೇ ಪದೇ ರೋಜಾ ಮನೆಗೆ ಹೋಗಿ ಬರ್ತಾ ಇದ್ಲು. ಬಾಲ್ಚಂದ್ರ ಮತ್ತು ಅವಳು ಸಾಧಾರಣವಾಗಿ ಮಾತಾಡ್ಕೊಳ್ತಾ ಇದ್ರು. ಆದ್ರೆ ಆ ಮಾತಿನಲ್ಲಿ ಒಂದು ರೀತಿ ಅಲೆದಾಟವನ್ನ ಚಿತ್ರ ಅನುಭವಿಸ್ತಾ ಇದ್ಲು. ಆ ಬಾಲ್ಚಂದ್ರನ ನಗು, ಅವನ ಭುಜಗಳ ಚಲನೆ, ಅವನ ಕಣ್ಣುಗಳ ತೀವ್ರತೆ ಇವು ಚಿತ್ರಾಳ ಮನಸ್ಸಿನಲ್ಲಿ ಒಂದು ರೀತಿಯ ತಳಮಳವನ್ನ ಉಂಟು ಮಾಡಿದ್ವು. ಏನಮ್ಮ ಚಿತ್ರ, ಇತ್ತೀಚೆಗೆ ನಮ್ಮ ಮನೆ ಕಡೆ ತುಂಬಾ ಬರ್ತಿದ್ಯಾ ಅಂಥೇಳಿ ರೋಜಾ ನಕ್ಳು. ಚಿತ್ರ ಹೇಳಿದ್ಲು, ಸುಮ್ಮನೆ ನಿನ್ನನ್ನು ನೋಡಿ ತುಂಬಾ ದಿನ ಆಯ್ತು ಅಂತ ಬಂದೆ. ಬಾಲ್ಚಂದ್ರಲ್ಲ ಬಂದಿದ್ದಾನಲ್ಲ ಅದಕ್ಕೆ ಅಂತಂದ್ಲು. ಅವನೊಂದು ತಿಂಗಳು ಇಲ್ಲೇ ಇರ್ತಾನೆ, ಕಾಲೇಜು ರಜೆ ಅಂತ ಬಂದಿದ್ದಾನೆ ಅಂಥೇಳಿ ರೋಜಾ ಹೆಮ್ಮೆಯಿಂದ ಹೇಳಿದ್ಲು. ಬಾಲ್ಚಂದ್ರ ಅಲ್ಲಿದ್ದ ಒಂದು ಕುರ್ಚಿನಲ್ಲಿ ಕೂತ್ಕೊಂಡು ತನ್ನ ಮೊಬೈಲ್ನಲ್ಲಿ ಏನೋ ನೋಡ್ತಾ ಇದ್ದ. ಚಿತ್ರಾಳ ನೋಟ ಅವನ ಮೇಲೆ ನೆಟ್ಕಿತ್ತು. ಅವನ ದೃಢವಾದ ದೇಹದ ಆಕರ್ಷಣೆ, ಅವನ ಸ್ನಾಯುಗಳ ಬಲ, ಅವನ ತೆಳುವಾದ ಮೀಸೆ ಇವು ಅವಳನ್ನ ಮಂತ್ರ ಮುಗ್ಧಗೊಳಿಸಿದ್ವು. ಅವಳು ನಮ್ಮ ಊರಿನ ನಂದಿನಿ ಜೊತೆ ಮಾತಾಡ್ತಾ ಇದ್ನಲ್ಲ ಅಂತ ಚಿತ್ರ ಬೇಕಂತಲೇ ಕೇಳಿದ್ಲು. ತುಂಬಾ ಹೊತ್ತು ನಗ್ತಾ ಇದ್ರು. ಅದಕ್ಕೆ ರೋಜಾ, ಹೌದು, ನಂದಿನಿ ಅವನ ಕಾಲೇಜ್ ಫ್ರೆಂಡ್ ಅಂತೆ, ಅವಳು ಕೂಡ ಇಲ್ಲಿಗೆ ಊರಿಗೆ ಬಂದಿದ್ದಾಳೆ ಅಂತ ಅನ್ಸುತ್ತೆ ಅಂತಂದ್ಲು. ಚಿತ್ರಾಳ ಮನಸ್ಸಲ್ಲಿ ಒಂದು ಸಣ್ಣ ಅಸೂಯೆ. ನಂದಿನಿಗೆ ಒಂದು 24 ವರ್ಷ, ಯೌವನ ಮತ್ತು ಆಕರ್ಷಣೆ ಎರಡೂ ಹೊಂದಿದ್ದವಳು. ಬಾಲಚಂದ್ರನ ಕಣ್ಣುಗಳು ನಂದಿನಿಯ ಮೇಲೆ ಹರಡಿರೋದನ್ನ ಚಿತ್ರ ಗಮನಿಸಿದ್ಲು. ಒಂದು ರೀತಿಯ ಕಿರಿಕಿರಿ ಅವಳೊಳಗೆ ಎದ್ದಿತ್ತು. ಬಾಲಚಂದ್ರನ್ ಜೊತೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಂತೇಳಿ ಚಿತ್ರ ರೋಜಾ ಬಳಿ ಹೇಳಿದ್ಲು. ಅವಾಗ ಬಂದು ಹೋಗ್ತಾ ಇರ್ತೀನಿ ಅಂತ. ಅದಕ್ಕೆ ಧಾರಾಳವಾಗಿ ಚಿತ್ರ, ನನ್ ಮನೆ ನಿನ್ ಮನೆ ಇದ್ದಾಗೆ ಅಂತೇಳಿ ರೋಜಾ ಸಹಜವಾಗಿ ಮಾತಾಡಿ ಕಳಿಸಿದ್ಲು. ಚಿತ್ರ ಬಾಲಚಂದ್ರನ ಹತ್ರ ಹೋಗಿ ಕೂತ್ಕೊಂಡ್ಲು. ಏನ್ ಬಾಲಚಂದ್ರ, ತುಂಬಾ ಬ್ಯುಸಿನಾ? ಅವನು ಮೊಬೈಲ್ನಿಂದ ತಲೆ ಎತ್ತ. ಅವನ ಕಣ್ಣುಗಳಲ್ಲಿ ಒಂದು ಕುಚೇಷ್ಟೆಯ ನಗು ಇತ್ತು. ಎಲ್ಲ ಅತ್ತೆ, ಸುಮ್ನೆ ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಾ ಇದ್ದೆ. ಓಹೋ, ನಂದಿನಿ ಕೂಡ ಆ ಫ್ರೆಂಡ್ಸ್ ಅಲ್ಲಿ ಒಬ್ಳಾ ಅಂತ ಚಿತ್ರ ಹುಬ್ಬೇರ್ಸಿದ್ಲು. ಅವನು ನಕ್ಕ. ಹೌದು ಅತ್ತೆ. ಅವನ ನಗು ಚಿತ್ರಾಳ ಮನಸ್ಸಿನಲ್ಲಿ ಒಂದು ರೀತಿಯ ಹಗುರವಾದ ಸಂತೋಷವನ್ನ ಉಂಟು ಮಾಡಿತು. ಅವನು ಅವಳನ್ನ ಅತ್ತೆ ಅಂತ ಕರೆಯೋದು ಒಂದು ಕಡೆ ಹತ್ತಿರವಾಗುವಂತೆ ಮಾಡಿದ್ರೆ ಇನ್ನೊಂದು ಕಡೆ ಸಣ್ಣ ಅಂತರವನ್ನ ಉಂಟು ಮಾಡ್ತಾ ಇತ್ತು. ದಿನಗಳು ಕಳೆದ್ವು. ಚಿತ್ರ ಬಾಲಚಂದ್ರನ ಹತ್ತಿರ ಇರೋದಕ್ಕೆ ಇಷ್ಟಪಡ್ತಾ ಇದ್ಲು.
ಅವನ ಮಾತು, ಅವನ ಚಲನೆಗಳು ಅವಳ ಒಳಗೆ ಹೊಸ ಭಾವನೆಯನ್ನ ಬೆಳೆಸಿದ್ವು. ಆದರೆ ಅವನ ನೋಟ ನಂದಿನಿಯ ಮೇಲೆ ಬಿದ್ದಾಗ ಚಿತ್ರಾಳ ಮನಸ್ಸು ಒದ್ದಾಡ್ತಾ ಇತ್ತು. ಒಂದಿನ ರಾತ್ರಿ ಚಿತ್ರಾಳಿಗೆ ನಿದ್ದೆ ಬರಲಿಲ್ಲ. ಸೆಕೆ ಮತ್ತು ಒಂಟಿತನ ಅವಳನ್ನ ಕಾಡ್ತಾ ಇದ್ವು. ಅವಳು ತನ್ನ ಮನೆಯ ಮಹಡಿಯ ಮೇಲೆ ಗಾಳಿ ಕುಡಿಯೋದಕ್ಕೆ ಹೋಗೋಣ ಅಂತ ಅನ್ಕೊಂಡ್ಲು. ನಕ್ಷತ್ರಗಳು ಹರಡಿದ ಆಕಾಶದ ಚಂದಿರನ ಬೆಳಕಿನ ಪ್ರಕಾಶಮಾನವಾಗಿತ್ತು. ಮೆಟ್ಟಿಲತ್ತಿ ಅವಳು ಮಹಡಿಯ ಮೇಲೆ ಬಂದ್ಲು. ಅಕಸ್ಮಾತಾಗಿ ಪಕ್ಕದ ಮನೆ ಮಹಡಿಯಿಂದ ಒಂದು ಲೈಟಾಗಿ ಒಂದು ಸೌಂಡ್ ಕೇಳಿಸ್ತು. ಚಿತ್ರಾಳ ಹೃದಯ ಒಂದು ಕ್ಷಣ ನಿಂತು ಬಡಿಯಿತು. ಅವಳು ಮೆಲ್ಲಗೆ ಶಬ್ದ ಮಾಡದೆ ಗೋಡೆ ಮರೆಯಿಂದ ಎಣಿಕೆ ನೋಡಿದ್ಲು. ಚಂದಿರನ ಬೆಳಕಿನಲ್ಲಿ 2 ನೆರಳುಗಳು ಒಂದಕ್ಕೊಂದು ಬೆರೆತಿದ್ವು. ಅವು ಬಾಲಚಂದ್ರ ಮತ್ತು ನಂದಿನಿ. ಅವರು ಒಬ್ರನ್ನೊಬ್ರು ಗಾಢವಾಗಿ ಪ್ರೀತಿ ಮಾಡ್ತಾ ಇದ್ರು. ನಂದಿನಿಯ ಪಿಸುಮಾತುಗಳು ಗಾಳಿಯ ಮೂಲಕ ಚಿತ್ರಾಳ ಕಿವಿಗಳಿಗೆ ತಲುಪ್ತು. ಬಾಲಚಂದ್ರನ ಕೈಗಳು ನಂದಿನಿ ತನ್ನ ಕೈಗಳನ್ನ ಬಾಲಚಂದ್ರನ ಕುತ್ತಿಗೆ ಸುತ್ತ ಬಿಗಿದುಕೊಂಡಿದ್ಲು. ಅವಳ ತಲೆ ಹಿಂದೆ ಬಾಗಿತ್ತು. ಚಂದಿರನ ಬೆಳಕಿನಲ್ಲಿ ಅವಳ ಮುಚ್ಚಿದ ಕಣ್ಣಿನ ರೆಪ್ಪೆಗಳು, ಪ್ರೇಮದ ಮಾತುಗಳು ಸ್ಪಷ್ಟವಾಗಿ ತಿಳಿದ್ವು. ಚಿತ್ರಾಳ ಇಡೀ ದೇಹದಲ್ಲಿ ಸಂಚಲನ ಉಂಟಾಯಿತು. ಅವಳ ಶ್ವಾಸ ಭಾರವಾಯಿತು, ಉಸಿರು ಭಾರ ಆಯಿತು, ಕೈಗಳು ನಡುಗುದ್ವು. ಯತಿ ಬಾಲಚಂದ್ರನ ಚಲನೆಗಳು, ಅವರ ಸಾಮೀಪ್ಯದ ಶಬ್ದ ಚಿತ್ರಾಳ ಮನಸ್ಸಿನಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದ್ವು. ಅವಳ ಆಸೆಗಳು, ಅಡಗಿಸಿಟ್ಟ ಭಾವನೆಗಳು ಅಲೆಯಂತೆ ಉಕ್ಕಿ ಬಂದ್ವು. ಅವರು ಪ್ರೇಮ ಲೋಕದಲ್ಲಿ ಮಿಂದೆದ್ರು. ಬಾಲಚಂದ್ರನ ಮುಖ ನಂದಿನಿಯ ಸಮೀಪದಲ್ಲಿತ್ತು. ಚಿತ್ರಾಳಿಗೆ ನೋಟವನ್ನ ಹಿಂತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅವಳ ಕಣ್ಗಳಲ್ಲಿ ಒಂದು ರೀತಿಯ ತೀವ್ರತೆ ಇತ್ತು. ಅವಳು ಅಲ್ಲೇ ಪ್ರತಿಮೆಯಂತೆ ನಿಂತು ಆ ರಾತ್ರಿಯ ದೃಶ್ಯಗಳನ್ನು ನೋಡ್ತಾ ಇದ್ಲು. ಅವಳ ದೇಹದ ಪ್ರತಿಯೊಂದು ಅಣುವು ಕೂಡ ಬಾಲಚಂದ್ರನ ಸ್ಪರ್ಶಕ್ಕಾಗಿ ಹಂಬಲಿಸ್ತಾ ಇತ್ತು. ನಂದಿನಿ ಜಾಗದಲ್ಲಿ ತಾನು ಇರಬೇಕು ಅಂತನೋ ತೀರದ ಆಸೆ ಅವಳೊಳಗೆ ಕಾಡ್ತು. ಅವಳು ಮೆಲ್ಲಗೆ ಹಿಂದೆ ಸರಿದು ತನ್ನ ಮನೆಗೆ ಬಂದ್ಲು. ಬಾಲಚಂದ್ರ ಅವಳೊಂದಿಗೆ ಪ್ರತಿದಿನ ಖುಷಿಯಾಗಿರೋದನ್ನ ಅವಳು ನೋಡ್ತಾ ಇದ್ಲು. ಅದನ್ನ ನೆನಪಿಸ್ಕೊಂಡು ಪ್ರತಿ ರಾತ್ರಿಯೆಲ್ಲ ಅವಳಿಗೆ ನಿದ್ರೆ ಬರಲಿಲ್ಲ. ಬಾಲಚಂದ್ರನ ನೆನಪುಗಳು ಅವಳ ಕಿವಿಯಲ್ಲಿ ಮೊಳಗುತ್ತಲೇ ಇದ್ವು. ಮರುದಿನ ಮಧ್ಯಾಹ್ನ ಚಿತ್ರಾಳ ಮನಸ್ಸಿನಲ್ಲಿ ಒಂದು ಯೋಜನೆ ರೂಪಿತಾಯಿತು. ಅವಳ ಕಣ್ಣುಗಳಲ್ಲಿ ಒಂದು ನಿರ್ಧಾರ ಮಿಂಚಿತು. ಅವಳು ತನ್ನ ಸೀರೆಯನ್ನ ಸರಿಪಡಿಸ್ಕೊಂಡು ರೋಜಾ ಮನೆಗೋದ್ಲು. ರೋಜಾ ಇದ್ದಾಳಾ ಅಂತ ಚಿತ್ರ ಕೂಗಿದ್ಲು. ಇಲ್ಲ ಅತ್ತೆ, ಚಿಕ್ಕಮ್ಮ ಹೊರಗೋಗಿದ್ದಾರೆ ಅಂಥೇಳಿ ಬಾಲಚಂದ್ರನ ಧ್ವನಿ ಒಳಗಿನಿಂದ ಕೇಳಿಸ್ತು. ಅವನು ಬಾಗಿಲಿಗೆ ಬಂದ. ಅವನ ಮುಖದಲ್ಲಿ ಸ್ವಲ್ಪ ದಣಿವು ಕಂಡು ಬರ್ತಾ ಇತ್ತು. ಓಹೋ, ಹಾಗಾದ್ರೆ ನೀನಿದ್ಯಾ ಅಂತ ಚಿತ್ರ ಅವನನ್ನು ನೇರವಾಗಿ ನೋಡಿದ್ಲು. ಅವಳ ಕಣ್ಣುಗಳಲ್ಲಿ ಒಂದು ತೀವ್ರತೆ ಇತ್ತು. ಹೌದತ್ತೆ, ಯಾಕೆ ಅಂತೇಳಿ ಅವನು ಗೊಂದಲದಿಂದ ಕೇಳ್ದ. ಅದು ನಮ್ಮ ಮನೆಯಲ್ಲಿ ಒಂದು ಸಣ್ಣ ಕೆಲಸ ಇದೆ, ನೀನು ಸ್ವಲ್ಪ ಬಂದು ಸಹಾಯ ಮಾಡ್ತೀಯಾ ಅಂಥೇಳಿ ಚಿತ್ರ ಧ್ವನಿ ತಗ್ಗಿಸಿ ಕೇಳಿದ್ಲು. ಏನ್ ಕೆಲಸ ಅತ್ತೆ? ನಮ್ಮನೆ ಆಟದ ಮೇಲೆ ಕೆಲವು ಪಾತ್ರೆಗಳಿವೆ, ಅದನ್ನೇ ಕೆಳಗಿಳಿಸ್ಬೇಕು, ನನಗೊಬ್ಬಳಿಗೆ ಹಾಕ್ತಾ ಇಲ್ಲ ಅಂಥೇಳಿ ಅವಳು ಅಪೇಕ್ಷೆಯಿಂದ ಹೇಳಿದ್ಲು. ಓ ಅದಕ್ಕ, ಬರ್ತೀನಿ ಅತ್ತೆ ಅಂಥೇಳಿ ಅವನು ಹಿಂಜರಿಕೆ ಇಲ್ಲದೆ ಹೇಳ್ದ. ಅವನು ಚಿತ್ರಾಳ ಮನೆಗೆ ಬಂದ. ಇಡೀ ಮನೆ ಶಾಂತಿಯಿಂದ ಆವರಿಸಿತ್ತು. ಚಿತ್ರ ಅವನನ್ನು ನೇರವಾಗಿ ಅಟ್ಟವಿದ್ದ ಕೊನೆಗೆ ಕರೆದೊಯ್ದ್ಲು. ಇಲ್ಲೇ ಬಾಲಚಂದ್ರ, ಸ್ವಲ್ಪ ಎತ್ತರದಲ್ಲಿಯೇ ನೀನೇ ತೆಗಿಬೇಕು ಅಂಥೇಳಿ ಅದನ್ನು ಅವನಿಗೆ ತೋರ್ಸೋದ್ಲು. ಅವನು ಅಟ್ಟದ ಮೇಲೆ ಏರಿ ಪಾತ್ರೆಗಳನ್ನು ಒಂದೊಂದಾಗಿ ಕೆಳಗೆ ಇಳಿಸೋದಕ್ಕೆ ಪ್ರಾರಂಭ ಮಾಡ್ದ. ಚಿತ್ರ ಕೆಳಗೆ ನಿಂತು ಅವನ ಚಲನೆಗಳನ್ನು ನೋಡ್ತಾ ಇದ್ಲು. ಅವನ ದೃಢವಾದ ದೇಹದ ಚಲನೆ ಅವಳ ಒಳಗೆ ರೋಮಾಂಚನ ಉಂಟು ಮಾಡಿದ್ವು. ಬಾಲಚಂದ್ರ ಅಂಥೇಳಿ ಚಿತ್ರ ಮೆಲ್ಲಗೆ ಕರೆದ್ಲು. ಅವನು ತಲೆ ತಿರುಗಿಸ್ದ. ಏನತ್ತೆ ಅಂತ. ನಿನ್ನೆ ರಾತ್ರಿ ನೀನು ಮತ್ತು ನಂದಿನಿ ಮಹಡಿ ಮೇಲೆ ಇದ್ರಲ್ಲ, ನಾನು ನೋಡ್ದೆ ಅಂಥೇಳಿ ಚಿತ್ರ ಮೆಲ್ಲಗೆ ಹೇಳಿದ್ಲು. ಬಾಲಚಂದ್ರನ ಮುಖ ತಕ್ಷಣ ಬೆಳ್ಳಗಾಯ್ತು. ಅವನ ಕೈಗಳು ನಡಗುದ್ವು. ಅವನು ಅಟ್ಟದಿಂದ ತಕ್ಷಣ ಕೆಳಕ್ಕೆ ಜಿಗಿದುಬಿಟ್ಟ. ಅವನ ಕಣ್ಣುಗಳು ಭಯದಿಂದ ಅರಳಿದ್ವು. ಅತ್ತೆ, ನೀವೇನ್ ಹೇಳ್ತಾ ಇದ್ದೀರಾ? ಅವನ ಧ್ವನಿ ನಡಗುತ್ತು. ನಾನು ಎಲ್ಲವರ ನೋಡಿದ್ದೀನಿ ಬಾಲಚಂದ್ರ, ನೀವಿಬ್ರೂ ಅಂಥೇಳಿ ಚಿತ್ರ ತನ್ನ ಧ್ವನಿಯಲ್ಲಿ ಅಧಿಕಾರವನ್ನ ಬೆಳೆಸಿದ್ಲು. ಅಲ್ಲಿ ನಡೆದ ಪ್ರತಿಯೊಂದು ಸಂಗತಿ ನನ್ನ ಕಿವಿಗೆ ಬಿದ್ದಿದೆ. ಅವನು ತಲೆ ತಗ್ಗಿಸ್ದ. ಅವನ ಮುಖವೆಲ್ಲ ಬೆವರುತ್ತಾ ಇತ್ತು. ಅವನ ದೇಹದಲ್ಲಿ ನಡುಕ. ಅತ್ತೆ ಪ್ಲೀಸ್, ಯಾರ ಬಳಿ ನೀವು ಹೇಳಿಬಿಡಿ ಅತ್ತೆ, ದೊಡ್ಡ ಸಮಸ್ಯೆ ಆಗುತ್ತೆ ಅಂಥೇಳಿ ಅವನು ಚಿತ್ರಾಳ ಕಾಲಿಗೆ ಬಿದ್ದು ಬೇಡ್ಕೊಂಡ. ಪ್ಲೀಸ್ ಅತ್ತೆ, ನಾನು ನೀವು ಏನ್ ಹೇಳಿದ್ರು ಮಾಡ್ತೀನಿ, ಯಾರ ಬಳಿ ನೀವು ಹೇಳ್ಬೇಡಿ. ಚಿತ್ರ ಕುಳಿತು ಅವನ ಭುಜಗಳನ್ನ ಹಿಡಿದ್ಲು. ಅವನ ಕಣ್ಣುಗಳು ಅವಳ ಕಣ್ಣುಗಳನ್ನ ಸಂಧಿಸಿದ್ವು. ಅವಳ ಕಣ್ಣುಗಳಲ್ಲಿ ಒಂದು ತೀವ್ರವಾದ ಆಕಾಂಕ್ಷೆ ಇತ್ತು. ಯಾರ ಬಳಿನೂ ಹೇಳೋದಿಲ್ಲ ಬಾಲಚಂದ್ರ ಅಂಥೇಳಿ ಚಿತ್ರ ಮೆಲ್ಲಗೆ ಹೇಳಿದ್ಲು. ಆದ್ರೆ ಅದಕ್ಕೆ
ಒಂದು ಷರತ್ತು. ಅವನು ಅವಳ ಮುಖವನ್ನ ನೋಡ್ದ. ಅವನ ಕಣ್ಣುಗಳಲ್ಲಿ ಭಯ. ಏನತ್ತೇ ಅಂತ. ನಂದಿನಿಗೆ ನೀನು ನೀಡಿದ ಸಂತೋಷವನ್ನ ನನಗೂ ನೀಡಬೇಕು ಅಂಥೇಳಿ ಚಿತ್ರ ಗಟ್ಟಿಯಾಗಿ ಹೇಳಿದ್ಲು. ಬಾಲಚಂದ್ರನ ಕಣ್ಣುಗಳು ಆಘಾತದಿಂದ ಅರಳಿದ್ವು. ಅವನೇನೋ ಅವನು ಅವಳನ್ನು ನಂಬಲಾಗದಂತೆ ನೋಡ್ದ. ಅವನ ಬಾಯಿ ತೆರೆದಿತ್ತು. ಏನ್ ಬಾಲಚಂದ್ರ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಚಿತ್ರ ಅವನ ಮುಖವನ್ನ ತೀಕ್ಷ್ಣವಾಗಿ ನೋಡಿದ್ಲು. ಅವನು ಅವಳ ಕಣ್ಣುಗಳನ್ನ ತಪ್ಪಿಸ್ದ. ಒಂದು ಕ್ಷಣ ಮೌನ ಆವರಿಸ್ತು. ಅವನ ಉಸಿರು ಬಿಸಿ ಆಯ್ತು. ಅವನ ಮನಸ್ಸಿನಲ್ಲಿ ಹಲವು ಆಲೋಚನೆಗಳು ಓಡಿದ್ವು. ಸರಿಯತ್ತೆ ಅಂತೇಳಿ ಅವನು ಮೆಲ್ಲಗೆ ಹೇಳ್ದ. ಅವನ ಧ್ವನಿಯಲ್ಲಿ ಶರಣಾಗತಿ ಇತ್ತು. ಚಿತ್ರಾಳ ಮುಖದಲ್ಲಿ ತೃಪ್ತಿ ಮೂಡಿತು. ಅವನು ಅವಳನ್ನ ತನ್ನ ಹತ್ತಿರ ಎಳೆದುಕೊಂಡ್ಲು. ಇಲ್ಲಿ ಬಾ ಬಾಲಚಂದ್ರ ಅಂತೇಳಿ ಚಿತ್ರ ಮೆಲ್ಲಗೆ ಹೇಳಿದ್ಲು. ಅವಳು ತನ್ನ ಕೈಗಳನ್ನ ಅವನ ಕುತ್ತಿಗೆಯ ಸುತ್ತ ಸುತ್ತದ್ಲು. ಬಾಲಚಂದ್ರನ ಕಣ್ಣುಗಳು ಅವಳ ಕಣ್ಣುಗಳನ್ನ ಸಂಧಿಸಿದ್ವು. ಒಂದು ಕ್ಷಣ ಹಿಂಜರಿಕೆ, ನಂತರ ಅವನು ಅವಳಿಗೆ ಸ್ಪಂದಿಸ್ದ. ಅವಳು ಅವನನ್ನ ಗಾಢವಾಗಿ ಚುಂಬಿಸಿದ್ಲು. ಅವಳು ತೀರದ ಹಂಬಲದಿಂದ ಅವನ ಸಾಮೀಪ್ಯವನ್ನ ಸೌದ್ಲು. ಅವನ ಸ್ಪಂದನ ಮೊದಲು ಹಿಂಜರಿಕೆಯಿಂದ ಇತ್ತು, ಆದರೆ ಚಿತ್ರಾಳ ತೀವ್ರತೆ ಅವನನ್ನು ಆವರಿಸ್ತು. ಚಿತ್ರ ಮೆಲ್ಲಗೆ ನೆರಳದ್ಲು. ಅವನ ಕೈಗಳು ಅವನ ಕೂದಲನ್ನ ಹಿಡಿದು ಎಳೆದ್ವು. ಅವಳ ದೀರ್ಘಕಾಲದ ಆಸೆಗಳು ಎಚ್ಚರಗೊಂಡ್ವು. ಅವನು ಅವಳ ಸಾಮೀಪ್ಯದಲ್ಲಿ ಲೀನನಾದ. ಚಿತ್ರಾಳ ದೇಹದಲ್ಲಿ ಪರವಶತೆ ಉಂಟಾಯಿತು. ಚಿತ್ರ ತನ್ನೆಲ್ಲ ಹಂಬಲದೊಂದಿಗೆ ಅವನಿಗೆ ಶರಣಾದ್ಲು. ಅವನ ಪ್ರತಿಯೊಂದು ಚಲನೆಯೂ ಅವಳಿಗೆ ಖುಷಿ ನೀಡಿತು. ಬಾಲಚಂದ್ರ ಬಾಲಚಂದ್ರ ಅಂಥೇಳಿ ಅವಳು ಮೆಲ್ಲಗೆ ಕರೆದ್ಲು. ಅವರ ಸಾಮೀಪ್ಯದ ಬೇಗ ಹೆಚ್ಚಾಯಿತು. ಶ್ವಾಸ ಭಾರ ಆಯಿತು. ಒಬ್ಬರನ್ನೊಬ್ಬರು ಗಾಢವಾಗಿ ಅಪ್ಪಿಕೊಂಡ್ರು. ಆ ಆನಂದದಲ್ಲಿ ಮುಳುಗಿದ್ರು. ಕೋಣೆಯಲ್ಲಿ ಅವರ ಉಸಿರಾಟದ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ಸುದೀರ್ಘ ಕಾಲದ ಆಸೆ ಅಲೆಯಂತೆ ಉಕ್ಕಿ ಅವರನ್ನ ಮುಳುಗಿಸ್ತು. ಮರುದಿನ ಬೆಳಗ್ಗೆ ಚಿತ್ರ ಹೊಸ ಹುರುಪಿನೊಂದಿಗೆ ಎದ್ಲು. ಅವಳ ದೇಹದಲ್ಲಿ ಸಣ್ಣ ನೋವಿದ್ರೂ ಮನಸ್ಸಿನಲ್ಲಿ ತೃಪ್ತಿ ಇತ್ತು. ಬಾಲಚಂದ್ರನ ಸ್ಪರ್ಶ ಅವಳ ದೀರ್ಘಕಾಲದ ಹಂಬಲವನ್ನ ತೀರಿಸಿತ್ತು. ಹೀಗೆ ಅವಳು ಬಾಲಚಂದ್ರನ ಜೊತೆ ಖುಷಿಯಾಗಿದ್ಲು. ಪ್ರಿಯ ರಸಿಕ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಿಮ್ಮ ಒಂದು ಸಪೋರ್ಟ್ ನಮಗೆ ಬಹಳ ಅತ್ಯಗತ್ಯ. ದಯವಿಟ್ಟು ನಮ್ಮ ಚಾನಲ್ ಅನ್ನೊಮ್ಮೆ ಲೈಕ್ ಮಾಡಿ. ಇನ್ನೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ.